ದಾರಿ ಯಾವುದೆಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಮುಂದಿನ ದಾರಿ ಏನು ಅದರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಬಿ.ಎಸ್. ಯಡಿಯೂರಪ್ಪನವರಿದ್ದಾರೆ. ಅವರು ಮುಕ್ತವಾಗಿ ಮಾತಾಡಲಿಕ್ಕೆ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಹೆಚ್ಚು ಸುದ್ದಿಯಲ್ಲಿರುವಂಥವರು ಬಿ.ಎಸ್. ಯಡಿಯೂರಪ್ಪ ಪಕ್ಷದ ವಿರುದ್ಧನೇ ಒಮ್ಮೊಮ್ಮೆ ಗರಂ ಆಗ್ತಾರೆ, ಸದನದಲ್ಲೂ ಕೂಡ ಗುಡುಗು ಬಿಡ್ತಾರೆ. ಅಂದರೆ ಯಡಿಯೂರಪ್ಪ ಏನಾದರೂ ಬೇರೆ ರೀತಿಯ ಚಿಂತನೆಯನ್ನು ಮಾಡ್ತಾ ಇದ್ದಾರಾ, ಪಕ್ಷ ಬಿಡ್ತಾ ಇದ್ದಾರಾ? ಇಂಥ ಹಲವಾರು ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸ್ವತಃ ಯಡಿಯೂರಪ್ಪನವರು ಬಂದಿದ್ದಾರೆ. ಅವರ ಮುಂದಿನ ರಾಜಕೀಯ ನಡೆಗಳ ಬಗ್ಗೆ ಚಿಂತನೆ ಮಾಡುವಂಥದ್ದು, ಜೊತೆಗೆ ಅದರ ಬಗ್ಗೆ ಚರ್ಚೆ ಮಾಡುವಂಥದ್ದು ಈಗಿನ ವಿಶೇಷ ಕಾರ್ಯಕ್ರಮ. ಮುಂದೆ ಯಡಿಯೂರಪ್ಪನವರ ದಾರಿ ಯಾವುದು, ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗ ಮಾತಾಡಲಿಕ್ಕೆ ಸ್ವತಃ ಯಡಿಯೂರಪ್ಪನವರಿದ್ದಾರೆ. ಬಿ.ಎಸ್. ಯಡಿಯೂರಪ್ಪನವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ನಮ್ಮ ಟೈಟಲ್ ನೋಡ್ತಾ ಇದ್ದೀರಿ, ಮುಂದಿನ ದಾರಿ ಯಾವುದಿರ್ಬೋದು ಯಡಿಯೂರಪ್ಪನವರು ಅನ್ನೋದು. ಸಾಧನೆ ಮಾತನಾಡಬೇಕು, ಯಾರ ಬಗ್ಗೆ ಆದ್ರೂ ಮಾತನಾಡೋದೇ ಸಾಧನೆ ಆಗಬಾರ್ದು. ಕರ್ನಾಟಕ ರಾಜ್ಯದಲ್ಲಿ ಅಪರೂಪಕ್ಕೆ ಇಬ್ಬರಿದ್ದಾಗ ಶಾಸಕರಾಗಿದ್ದಾಗಿದ್ದೆ, 4 ಜನ ಇದ್ದಾಗಿದ್ದೆ, 18 ಇದ್ದಾಗಿದ್ದೆ. ನಿರಂತರವಾಗಿ ನಾನು ಶಾಸನಸಭೆ ಒಳಗಡೆ ಇದ್ದೇನೆ. ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನನ್ನ ನೇತೃತ್ವದಲ್ಲಿ ಚುನಾವಣೆ ಆಯಿತು, ಸರ್ಕಾರ ರಚನೆ ಆಯಿತು. ನಾನು ಎದೆ ತುಂಬಿ ಮನದಾಳದಿಂದ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈ 3.25 ವರ್ಷದಲ್ಲಿ ನನ್ನ ಸರ್ಕಾರ ಮಾಡಿದಂಥ ಸಾಧನೆ ಹಿಂದಿನ ಯಾವುದೇ ಸರ್ಕಾರಕ್ಕೂ ಮಾಡಲಿಲ್ಲ ಅನ್ನೋಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸುಮಾರು 1.5 ಕೋಟಿ ಜನ ಒಂದಲ್ಲ ಒಂದು ರೀತಿ ಸವಲತ್ತನ್ನು ಕರ್ನಾಟಕ ರಾಜ್ಯದಲ್ಲಿ ಪಡೀತಾ ಇದ್ದಾರೆ. ಬಹುಶಃ ನನಗನ್ನಿಸುವಂಥದ್ದು, ನಾನೇನು ಬಹಳ ಕಡಿಮೆ ಅವಧಿಯಲ್ಲಿ ಬಹಳ ಎತ್ತರಕ್ಕೆ ಬೆಳೀತಾ ಇದ್ದೆ, ಪಕ್ಷವನ್ನು ಎತ್ತರಕ್ಕೆ ಎತ್ಕೊಂಡೋದೆ. ನಮ್ಮ ಸರ್ಕಾರ ರಚನೆ ಮಾಡುವಂಥ ಕಾಲದಲ್ಲಿ ಬಹಳ ಸಂಕಷ್ಟದ ಸಂದರ್ಭ, 110 ಗೆದ್ದು ನಾವು, ಬಹುಮತ ಇರಲಿಲ್ಲ. ಎಲ್ಲರ ಸಹಕಾರದೊಂದಿಗೆ ಒಂದು ಸರ್ಕಾರವನ್ನು ರಚನೆ ಮಾಡುವಂಥದ್ದು ಆಯಿತು, ಯಶಸ್ಸಾದು. ಪ್ರಾರಂಭದಿಂದಲೇ ಪ್ರತಿಪಕ್ಷಗಳು ನನ್ನ ಕಾಲಿಳಿಯೋದಕ್ಕೆ ಪ್ರಯತ್ನ ಮಾಡಿದ್ರು, ಯಡಿಯೂರಪ್ಪ ಗಟ್ಟಿಯಾಗಿ ಕೂತ್ಕೊಳ್ಬಾರ್ದು ಅಂತ. ನಿಮಗೆ ಗೊತ್ತಿದೆ, ಕೇವಲ 6 ತಿಂಗಳು, 1 ವರ್ಷದಲ್ಲೇ ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾವಣೆ ಮಾಡೋಕ್ಕೆ ಪ್ರಯತ್ನ ಮಾಡಿದರು. ನಮ್ಮ ಡೆಲ್ಲಿ ಕೆಲವು ಸ್ನೇಹಿತರು ರೆಡ್ಡಿ ಸಹೋದರರ ಜೊತೆ ಸೇರಿ ನನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋಕ್ಕೆ ಪ್ರಯತ್ನ ಮಾಡಿ ಸ್ವತಃ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಯನ್ನು ಸಹ ಅಲ್ಲಿಂದ ವರ್ಗಾವಣೆ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ತಂದರು. ಅಲ್ಲಿ ಯಾರು ನಿಮ್ಮ ಸ್ನೇಹಿತರು ಹೇಳ್ಬಿಡಿ, ಎಲ್ರಿಗೂ ಗೊತ್ತಿರುವಂಥ ಸಂಗತಿನೇ ಅದು. ಇಲ್ಲ, ಅಗತ್ಯ ಇಲ್ಲ. ನನ್ನ ಸ್ನೇಹಿತರು ಯಾರು, ಡೆಲ್ಲಿಲಿರೋ ಯಾರು ಅಂತ ಜಗತ್ತಿಗೆ ಗೊತ್ತಿದೆ. ನಾನು ಅವ್ರ ಹೆಸರು ಹೇಳಿ ಯಾರಿಗೂ ನೋವು ಮಾಡೋಕ್ಕೆ ನಾನು ಇಷ್ಟಪಡೋದಿಲ್ಲ. ಜನತೆಗೆ ಇದು ಅರ್ಥ ಆಗುತ್ತೆ. ಇದು ಮೊದಲನೇ ಸರ್. ಅದಾದಮೇಲೆ ಕೆಲವು ತಿಂಗಳೊಳಗಾಗಿ ಮತ್ತೊಮ್ಮೆ ನನ್ನ ಮುಖ್ಯಮಂತ್ರಿ ಸ್ಥಾನ ಇಳಿಸೋಕ್ಕೆ ಪ್ರಯತ್ನ ಮಾಡಿದ್ರು. ಕಾರಣ ನನಗೂ ಗೊತ್ತಿಲ್ಲ. ನಾನು ಆ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಹೇಳಿದೆ, ನೋಡಿ, ಸ್ವಚ್ಛ ದಕ್ಷ ಆಡಳಿತವನ್ನು ಕೊಡ್ತಾ ಇದ್ದೇವೆ. ನಮ್ಮ ಅಕ್ರಮ ಗಣಿಗಾರಿಕೆಗೆ ಮೂಲ ಕಾರಣ ಯಾರು ಅಂತ ಬಳ್ಳಾರಿ ಸ್ನೇಹಿತರು ನಿಮಗೆ ಗೊತ್ತಿದೆ. ನಾವು ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ತಗೊಳ್ಳೋಣ, ಅವಾಗ ಇನ್ನೂ ಒಳ್ಳೆಯ ಆಡಳಿತವನ್ನು ನಾವು ಕೊಡ್ಬೋದು. ಇಲ್ಲದೇ ಯಾವುದೋ ಒಂದು ಕಾಲಕ್ಕೆ ನಾವು ಅಪರಾಧಿ ಸ್ಥಾನದಲ್ಲಿ ನಿಲ್ಲಬೇಕಾಗುತ್ತೆ. ಈ ಮಾತನ್ನು ಹೇಳಿದ್ದೆ. ಆದರೆ ಕೇಂದ್ರದ ನಮ್ಮ ನಾಯಕರು ವಿಶೇಷವಾದ ಕಾರಣಕ್ಕಾಗಿ ಯಡಿಯೂರಪ್ಪನವರು ಇಲ್ಲ, ಹೊಂದ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ತಮಗೆ ಗೊತ್ತಿದೆ, ನಾನು ಡೆಲ್ಲಿಗೆ ಹೋಗಿ ಬಂದ ತಕ್ಷಣ ಬಳ್ಳಾರಿ ಅನೇಕ ಉನ್ನತ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದೆ. ನಮ್ಮ ಕೇಂದ್ರದ ನಾಯಕರೇ ಒತ್ತಡ ತಂದು, ರಾಜ್ಯದ ನಾಯಕರು ಒತ್ತಡ ತಂದು ಅವ್ರನ್ನ ವಾಪಸ್ ಅವರವರ ಕ್ಷೇತ್ರಕ್ಕೆ ಕಳಿಸ್ಕೊಡ್ಬೇಕಾಯಿತು. ಈ ದೇಶದ ಇತಿಹಾಸದಲ್ಲಿ ಅಕ್ರಮ ಗಣಿಗಾರಿಕೆಯನ್ನು ತಡೆಯೋದಕ್ಕೆ ಯಡಿಯೂರಪ್ಪ ಮಾಡಿದಂಥ ಪ್ರಯತ್ನ ಇಡೀ ದೇಶಕ್ಕೆ ಗೊತ್ತಿದೆ. ಓಕೆ, ಎಲ್ರಿಗೂ ಗೊತ್ತಿದೆ. ಇವತ್ತು ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದ್ದರೆ, ನಾನೇನು ಅಕ್ರಮ ಗಣಿಗಾರಿಕೆಯನ್ನು ತಡೆಯೋದಕ್ಕೆ ವಿಶೇಷವಾದ ಪ್ರಯತ್ನ ಮಾಡಿದೆ, ಎಕ್ಸ್ಪೋರ್ಟನ್ನು ಬ್ಯಾನ್ ಮಾಡಿದೆ, ವ್ಯಾಲ್ಯೂ ಆಡೆಡ್ ಇಂಡಸ್ಟ್ರಿ ಮಾತ್ರ ಬರಬೇಕು ಅಂತ ನಿರ್ಧಾರವನ್ನು ತಗೊಂಡೆ. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಲ್ಲಿ ಬಹಳ ದೊಡ್ಡ ಸ್ಟೀಲ್ ಇಂಡಸ್ಟ್ರಿ ಹಾಕೋದಕ್ಕೆ ಜನ ಮುಂದೆ ಬಂದರು. ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಮೀಟಿಂಗಲ್ಲಿ ನಾನು ಅಕ್ರಮ ಗಣಿಗಾರಿಕೆ ತಡಿಬೇಕು, ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಪ್ರಾರ್ಥನೆ ಮಾಡಿದೆ, ಪ್ರಧಾನಿಯವ್ರಿಗೂ ಮನವರಿಕೆ ಮಾಡಿದೆ, ರಾಷ್ಟ್ರಪತಿನ ಕಂಡಿದ್ದೆ. ಆದರೆ ಇವತ್ತೇನಾಯಿತು, ಭಾಳ ವ್ಯವಸ್ಥಿತವಾಗಿ ಪ್ರತಿಪಕ್ಷದವರು ನಮ್ಮವರು ಸೇರಿ ಯಡಿಯೂರಪ್ಪನ ಅಕ್ರಮ ಗಣಿಗಾರಿಕೆಯ ಸುಳಿಯಲ್ಲಿ ಸಿಕ್ಕಿಸುವಂಥ ಪ್ರಯತ್ನ ಮಾಡಿದರು. ನಾನು ಈ ರಾಜ್ಯದ ಜನರ ಮುಂದೆ ಒಂದು ವಿಷಯ ಹೇಳೋಕ್ಕೆ ಇಚ್ಛೆ ಪಡ್ತೇನೆ. 2000 ಸಾಲಿನಿಂದ ಇವತ್ತಿನವರೆಗೆ ಎಲ್ಲ ಮುಖ್ಯಮಂತ್ರಿಗಳು, ಅದು ಎಸ್.ಎಂ. ಕೃಷ್ಣ ಇರ್ಬೋದು, ಅದು ಧರ್ಮಸೇವಕ್ ಇರ್ಬೋದು, ಅದು ಕುಮಾರಸ್ವಾಮಿ ಇರ್ಬೋದು, ಅದು ರಾಷ್ಟ್ರಪತಿ ಆಳ್ವಿಕೆ ಸಂದರ್ಭದಲ್ಲಿ ಇರ್ಬೋದು, ಡಿನೋಟಿಫಿಕೇಷನ್ ಆಗ್ತಾ ಬಂತು.
ನಾನು ಕೆಲವು ಮಾಡಿರ್ಬೋದು ಕಾನೂನು ಚೌಕಟ್ಟಲ್ಲಿ. ಸ್ವತಃ ಸಂತೋಷ್ ಹೆಗ್ಡೆ ಅವರು ನನ್ನ ಬಗ್ಗೆನೇ ಒಂದು ಆರೋಪ ಬಂದಾಗ ಲೋಕಾಯುಕ್ತರಾಗಿ ಅವರೊಂದು ವಿಚಾರವನ್ನು ಹೇಳಿದ್ದಾರೆ. ಡಿನೋಟಿಫಿಕೇಷನ್ ಜವಾಬ್ದಾರಿ ಅಧಿಕಾರಿಗಳದು. ಮುಖ್ಯಮಂತ್ರಿ ಮಾಡಿದ್ರೆ ಅವರನ್ನು ಅಪರಾಧಿ ಮಾಡೋಕ್ಕೆ ಆಗೋಕ್ಕೆ ಬರೋದಿಲ್ಲ ಅಂತೇಳಿ ನಂದೇ ಕೇಸ್ನಲ್ಲಿ ಅವರು ಆದೇಶವನ್ನು ಕೊಟ್ಟರು. ಡಿನೋಟಿಫಿಕೇಷನ್ ಬಗ್ಗೆ ಯಡಿಯೂರಪ್ಪ ಯಾಕೆ 2000 ವರ್ಷದಿಂದ ಇವತ್ತಿನವರೆಗೂ ಡಿನೋಟಿಫಿಕೇಷನ್ ಸಾವಿರಾರು ಸಂಖ್ಯೆಯಲ್ಲಿ ಆಯ್ತಲ್ಲ, ಅದನ್ನು ಮುಚ್ಚಿಡ್ತೀರಾ ನೀವು? ಅದ್ರ ಬಗ್ಗೆ ನೀವು ಚರ್ಚೆ ಮಾಡೋದಿಲ್ವಾ? ಕಾನೂನು ಚೌಕಟ್ಟಲ್ಲಿ ಅಡಿನಲ್ಲಿ ಯಡಿಯೂರಪ್ಪ ಮಾಡೋದು ಮಾತ್ರ ಅಪರಾಧ. ಹೇಗೆ ಸಾಧ್ಯ ಆಯ್ತಿದ್ದು? ಅಕ್ರಮ ಗಣಿಗಾರಿಕೆ ನಾ ಜವಾಬ್ದಾರ ಅಲ್ಲ. ನನ್ನ ಮೇಲೆ ಆ ಭಾರವನ್ನು ಹೊರಿಸೋದ್ರ ಮೂಲಕ ಹೊರೆಯನ್ನು ಹೊರಿಸೋಕ್ಕೆ ಪ್ರಯತ್ನ ಮಾಡಿದ್ರು. ನಾನು ಒಂದು ಮಾತನ್ನು ಹೇಳ್ತೇನೆ. ನಾನು ಲಾಲ್ ಕೃಷ್ಣ ಅದ್ವಾನಿಯವ್ರನ್ನ ಅನೇಕ ಬಾರಿ ಭೇಟಿ ಮಾಡಿದ್ದೇನೆ. ಅಟಲ್ಜಿ ನಂತರ ನಮ್ಮ ಟಾಲೆಸ್ಟ್ ಲೀಡರ್ ಅವರು. ಭೇಟಿ ಮಾಡಿದಾಗ ಮನವರಿಕೆ ಮಾಡಿದ್ದೇನೆ, ಅಕ್ರಮ ಗಣಿಗಾರಿಕೆಗೆ ಯಾರು ಕಾರಣ? ನಾನಲ್ಲ. ಸೂಕ್ತವಾದ ಕ್ರಮವನ್ನು ನೀವು ನಿಮ್ಮ ನಾಯಕರು ತಗೊಳ್ಳಿ ದಯಮಾಡಿ. ಸರ್ಕಾರ ಇಲ್ಲದೇ ಮತ್ತೊಮ್ಮೆ ಚುನಾವಣೆಗೆ ಹೋಗೋಣ. ಸೊ ಅವ್ರ ಹತ್ರ ಚರ್ಚೆ ಮಾಡಿರಿ ಇದ್ರ ಬಗ್ಗೆ? ಎಲ್ಲ ವಿಷಯವನ್ನು ಚರ್ಚೆ ಮಾಡಿದ್ದೆ. ಹೇಗಿತ್ತು ಅವ್ರ ಪ್ರತಿಕ್ರಿಯೆ ಅವಾಗ? ಅಲ್ಲ, ನನ್ನ ಡ್ಯೂಟಿ ನಮ್ಮ ರಾಷ್ಟ್ರೀಯ ನಾಯಕರ ಬಗ್ಗೆ, ಅದು ನಿತಿನ್ ಗಡ್ಕರಿ ಇರ್ಬೋದು ಅಥವಾ ಅಡ್ವಾಣಿಯವರ ಹತ್ರ ನೀವು ಇಂಥ ವಿಚಾರ ಚರ್ಚೆ ಮಾಡಿದಾಗ ಅವ್ರು ಮನವರಿಕೆ ಮಾಡುವಂಥದ್ದು ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೆ. ಎಲ್ಲ ಪ್ರತಿಕ್ರಿಯೆ ಹೇಗಿತ್ತು ಅವ್ರದ್ದು ಅಂತ? ಪ್ರತಿಕ್ರಿಯೆ ಅಂದರೆ ಈ ಸಂದರ್ಭದಲ್ಲಿ ವಿಶೇಷವಾದ ಕಾರಣ, ಬಹುಮತ ಇಲ್ಲ, ಕಷ್ಟ ಆಗ್ಬೋದು, ಹೊಂದ್ಕೊಂಡು ಹೋಗಿ ಅಂತ ಹೇಳಿದ್ರೆ ಹೊಂದ್ಕೊಂಡು ಹೋಗಬೇಕಾಯ್ತು. ಓಕೆ. ಆದರೆ ನಾನಿವತ್ತು ನಮ್ಮ ಲಾಲ್ ಕೃಷ್ಣ ಅದ್ವಾನಿಜಿಯವರು ಕರ್ನಾಟಕದ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸ್ವತಃ ನಾನು 23 ದಿವಸ ಕಸ್ಟಡಿಯಲ್ಲಿದ್ದು ಜೈಲಿನಲ್ಲಿದ್ದೆ. ನಾನು ಈ ರಾಜ್ಯದ ದೇಶದ ಜನರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಸ್ವಾತಂತ್ರ್ಯ ನಂತರ ಯಾವುದೇ ಒಬ್ಬ ಮಾಜಿ ಮುಖ್ಯಮಂತ್ರಿ, ಯಾವುದೇ ರಾಜಕೀಯ ಪಕ್ಷದ ಮುಖಂಡ ಅಥವಾ ಸಾಮಾನ್ಯ ವ್ಯಕ್ತಿ ತನಿಖೆ ಆಗದೇ ಆರೋಪ ಅಂತ ಸಾಬೀತಾಗೋಕ್ಕೆ ಮುಂಚೆನೇ ಜೈಲಿಗೆ ಹೋದಂಥ ಉದಾಹರಣೆ ಇಲ್ಲ. ದೇಶದ ಇತಿಹಾಸದಲ್ಲಿ ಯಡಿಯೂರಪ್ಪ ಮೊದಲಿಗ. ರಾಷ್ಟ್ರೀಯ ನಾಯಕರು ಮಾತಾಡಲಿಲ್ಲ, ರಾಜ್ಯದ ನಾಯಕರು ಮಾತಾಡಲಿಲ್ಲ, ಯಾವುದೇ ಈ ಸೋಕಾಲ್ಡ್ ಇಂಟೆಲೆಕ್ಚುಯಲ್ಸು ನನ್ನ ನೆರವಿಗೆ ಬರಲಿಲ್ಲ. ಒಂದಾದ ಮೇಲೆ ಒಂದು ಡಿನೋಟಿಫಿಕೇಷನ್ ಕೇಸ್ಗಳ ಮೇಲೆ ಕೇಸ್ ಆಗ್ತಾ ಇದ್ದಾರೆ. ಅಕ್ರಮ ಗಣಿಗಾರಿಕೆ ಬಗ್ಗೆ ನನ್ನ ಅಪರಾಧಿ ಸ್ಥಾನ ನಿಲ್ಲಿಸ್ತಾ ಇದ್ದಾರೆ. ತಾವು ಹೇಳಿದ್ರಿ ಏನಂತ, ನಾನೇನು ತಪ್ಪು ಮಾಡಿಲ್ಲ, ನಾನು ಎಲ್ಲದೂ ಕೂಡ ಕಾನೂನು ಚೌಕಟ್ಟಲ್ಲಿ ಮಾಡಿದ್ದೀನಿ. ಹಾಗಾದರೆ ಯಾಕೆ ನಿಮ್ಮ ಮೇಲೆ ಕಲ್ಲಿಸ್ತಾ ಇದ್ದಾರೆ? ಹಾಗಾದರೆ ಕಾರಣ ಏನು? ಯಡಿಯೂರಪ್ಪ ಭಾಳ ಎತ್ತರಕ್ಕೆ ಬೆಳೀತಾ ಇದ್ದಾನೆ. ನಿಮಗೆ ಗೊತ್ತಿದೆ, ಇದೇನು ಮುಚ್ಚುಮರೆ ಏನಿಲ್ಲ. ದೇವೇಗೌಡರು ಏನು ಹೇಳಿದರು? ನನ್ನ ಜೀವನದ ಕೊನೆಯ ಆಸೆ ಅಂದರೆ ಯಡಿಯೂರಪ್ಪನ ಅಧಿಕಾರದಲ್ಲಿ ಇಳಿಸಬೇಕು ಅನ್ನೋಂಥದ್ದು. ಅದನ್ನು ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು ಫುಲ್ಫಿಲ್ ಮಾಡಿದ್ರು. ಈಗ ದೇವೇಗೌಡರು ತೃಪ್ತಿಯಾಗಿರ್ಬೋದು. ನಾನು ಇವತ್ತು ಕೇಳೋಕ್ಕೆ ಇಚ್ಛೆ ಪಡುವಂಥದ್ದು, ನನ್ನ ಅಪರಾಧ ಏನು? ಕೇಂದ್ರದ ನಾಯಕರಿಗೆ ಇವತ್ತು ಹೇಳೋಕ್ಕೆ ಇಚ್ಛೆ ಪಡ್ತೇನೆ, ದಯಮಾಡಿ ಉನ್ನತ ಒಂದು ಸಮಿತಿಯನ್ನು ಕಳಿಸ್ಕೊಡಿ. ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂಥ ಪ್ರಯತ್ನ ಪ್ರತಿಪಕ್ಷದವ್ರು ಮಾಡಿದ್ರೆ ನನಗೆ ಚಿಂತೆ ಇಲ್ಲ, ನಾನು ಎದುರಿಸ್ತೇನೆ. ಆದರೆ ನನ್ನ ರಾಜ್ಯದ ಜನತೆಗೆ 40 ವರ್ಷ ದುಡಿದಂಥವನ ಮೇಲೆ ಗುರುತರವಾದಂಥ ಒಂದು ಆರೋಪಗಳು ಬಂದಾಗ ವಾಸ್ತವಿಕ ಸತ್ಯಸಂಗತಿಯನ್ನು ತಿಳ್ಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ಕೇಂದ್ರದ ನಾಯಕರು ಮಾಡಬೇಕಲ್ಲ, ರಾಜ್ಯದ ನಾಯಕರು ಮಾಡಬೇಕಲ್ಲ, ಪಾರ್ಲಿಮೆಂಟಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ಅಕ್ರಮ ಗಣಿಗಾರಿಕೆ 2000ರಿಂದ ನಡೀತು. ಸಂತೋಷ್ ಹೆಗ್ಡೆ ಅವರು ಕೊಟ್ಟಂಥ ವರದಿ ಪೂರ್ಣ ವರದಿ ಅಲ್ಲ ಅದು. ಅಲ್ಲ, ಆಗಿದೆಯಲ್ಲ. ಈಗ ಕಾಂಗ್ರೆಸ್ಸು ಕೂಡ ನಿಮ್ಮ ಹೆಸರನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಬಳಸ್ಕೊಂಡು NDA ಮೇಲೆ, ನಿಮ್ಮ ಪಕ್ಷದ ಮೇಲೆ ಬಾಣ ಬಿಟ್ಟಿದೆ ಎಷ್ಟೋ ಸಂದರ್ಭಗಳಲ್ಲಿ. ನಾನು ಹೇಳ್ತಿರೋದು ಕರ್ನಾಟಕದ ನನ್ನ ವಿಚಾರದ ಬಗ್ಗೆ. ಅಲ್ಲ, ಸಂಸದಲ್ಲಿ ಪಾರ್ಲಿಮೆಂಟಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ ಅಥವಾ ಕರ್ನಾಟಕ ರಾಜ್ಯದ ಮುಖಂಡರ ಜೊತೆ ನಮ್ಮ ರಾಷ್ಟ್ರೀಯ ನಾಯಕರಾಗಲಿ, ರಾಜ್ಯದ ನಾಯಕರಾಗಲಿ ಚರ್ಚೆ ಮಾಡಿದ್ರೇನು? ನನ್ನ ವಾಸ್ತವಿಕ ಸ್ಥಿತಿಯನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೇನು? ನಾನು ನಿಮ್ಮನ್ನು ಕೇಳೋಕ್ಕೆ ಮುಂಚೆನೇ ಒಂದು ಪ್ರಶ್ನೆ ನಾನು ಉತ್ತರ ಕೊಡೋಕ್ಕೆ ಇಚ್ಛೆ ಪಡ್ತೇನೆ. ಸದಾನಂದ ಗೌಡರು ಬಹುಶಃ KMF ಅಧ್ಯಕ್ಷರಾಗಬೇಕು ಅಂತ ಓಡಾಟ ಮಾಡಿದ್ರು. ಅವರು ಬೇಸರದಲ್ಲಿದ್ದರು. BDA ಚೇರ್ಮನ್ ಆಗಬೇಕು ಅಂತ ನನ್ನ ಹತ್ರ 4 ಬಾರಿ ಬಂದಿದ್ದರು. ನಾನು ಹೇಳ್ತೇನೆ, ಇವತ್ತು ಪ್ರಮಾಣ ಮಾಡಿ ಹೇಳ್ತೇನೆ, ಯಾರೊಬ್ಬರು ಸಹ ಸದಾನಂದ ಗೌಡರನ್ನ ಅವತ್ತು ನನ್ನ ಸ್ಥಾನದಲ್ಲಿ ಕುಂಡಿಸಬೇಕು ಅಂತೇಳಿ ನಮ್ಮ ಸಂಘ ಪರಿವಾರದವರಾಗಲಿ, ಪಕ್ಷದ ಮುಖಂಡರಾಗಲಿ, ಅವರ 4-6 ಜನ ಶಾಸಕರಾಗಲಿ ಯಾರೂ ಯಾವತ್ತೂ ಕೇಳಲಿಲ್ಲ. ಆದರೆ ವಿಶೇಷವಾದ ಕಾರಣಕ್ಕೋಸ್ಕರ ನಾವು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ. ಷರತ್ತೇನೋ? ನಾನೇನು ಷರತ್ತೇ ಇಲ್ಲ ಅಂತ ಹೇಳಿದೆ. ಜನತೆಗೆ ಗೊತ್ತು, ರಾಷ್ಟ್ರೀಯ ನಾಯಕರು ಗೊತ್ತು, ನನ್ನ ಜೊತೆಗಿದ್ದ 70 ಜನ ಶಾಸಕರು MP ಗಳು ಗೊತ್ತಿದೆ. ಪ್ರಮಾಣ ಮಾಡಿ ಹೇಳಿದ್ರು, ಈ ಸಂತೋಷ್ ಹೆಗ್ಡೆ ಕೇಸ್ನಲ್ಲಿ ನಿಮ್ಗೆ ಹೈಕೋರ್ಟಲ್ಲಿ ರಿಲೀಫ್ ಸಿಕ್ಕಿದ ತಕ್ಷಣ 24 ಗಂಟೆ ನಿಮಗೆ ನಾನು ರಾಜೀನಾಮೆ ಕೊಡ್ತೇನೆ ಅಂತೇಳಿ ಹೇಳಿದರು. ಇದು ಒಪ್ಪಂದ ಆಗಿದ್ದಂಥ ಮಾತು, ಎಲ್ರಿಗೂ ಗೊತ್ತಿರುವಂಥದ್ದು. ಆದರೆ ನಾನು ಅದ್ರ ಬಗ್ಗೆ ಚಿಂತೆ ಇಲ್ಲ. ಆದರೆ ನೀವು ಮಾಡಿದ್ದೇನು ನನಗೆ? ನಾನು ಅವ್ರ ಬಗ್ಗೆ ಇದೊಂದು ಬಿಟ್ಟು ಇನ್ನೇನು ಮಾತನಾಡೋಕ್ಕೆ ಇಚ್ಛೆ ಪಡೋಲ್ಲ. ಸದಾನಂದ ಗೌಡರು ಅವ್ರ ಆತ್ಮಸಾಕ್ಷಿಗೆ ಅವರ ಪ್ರಶ್ನೆ ಹಾಕ್ಕೊಳ್ಳಿ. CEC ಹತ್ರ ನಮ್ಮ ಹಿರೇಮಠರವರು ನನ್ನ ವಿರುದ್ಧ ಅಪರಾಧಿ ಸ್ಥಾನ ನಿಲ್ಲಿಸುವಂಥ ಪ್ರಯತ್ನ ಮಾಡಿದರು. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಮೂಲಕ CEC ಅವರು ತನಿಖೆಗೆ ಆದೇಶ ಮಾಡಿದರು.
ಅದೇ ಸಂದರ್ಭದಲ್ಲಿ ಟಿ ಜೆ ಅಬ್ರಾಮ್ ಅವರೊಂದು CEC ಮುಂದೆ ಹೋದರು. ಹಿಂದಿನ 3 ಜನ ಮುಖ್ಯಮಂತ್ರಿಗಳು ಅಪರಾಧಿಗಳಾಗಿದ್ದಾರೆ, ಯಡಿಯೂರಪ್ಪ ಅಲ್ಲ, ಇದನ್ನು ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ CEC ಅವ್ರಿಗೂ ಅಭಿನಂದನೆ ಸಲ್ಲಿಸಿದ. ಅವರು ತಕ್ಷಣ ನನ್ನ ಬಗ್ಗೆ ತನಿಖೆ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದ 2 ದಿವಸಕ್ಕೆ ಪತ್ರ ಬಂತು. ಆ 3 ಜನ ಮುಖ್ಯಮಂತ್ರಿಗಳು ವರದಿ ಕಳಿಸ್ಕೊಡಿ ಅಂತ. ನಾನು ಮುಖ್ಯಮಂತ್ರಿ ಮಾಡಿದಂಥ ಅಥವಾ ನನ್ನ ಪಕ್ಷದ ಒಬ್ಬ ಮುಖಂಡ ಮುಖ್ಯಮಂತ್ರಿ ಸದಾನಂದ ಗೌಡರು ಏನು ಮಾಡಬೇಕಾಗಿತ್ತು? ಅವ್ರದ್ದು ನಮ್ದು ಎರಡನ್ನು ಒಟ್ಟಾಗಿ ಕಳಿಸ್ಕೊಡ್ಬೇಕಾದ್ರೆ ಅದೇ ಪತ್ರದಲ್ಲಿರುವಂಥದ್ದು CEC ಅವ್ರು ಬರೆದಿರೋ ಪತ್ರ. ಇವರೇನು ಮಾಡಿದ್ರು? ಕೇವಲ 3 ದಿವಸದಲ್ಲಿ ಯಡಿಯೂರಪ್ಪನ ವಿರುದ್ಧ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ CAGಗೆ ರಿಪೋರ್ಟ್ ಕಳಿಸ್ಕೊಟ್ರು. ನಾನು 1 ದಿನ ತಡೀರಿ 2 ದಿನ ತಡೀರಿಂದ ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲ, ಚೀಫ್ ಸೆಕ್ರೆಟರಿ ಆದ್ರೆ ಯಾರಾಗ್ಲೂ ಚಿಂತೆ ಇಲ್ಲ. ಆದರೆ ಉಳಿದ 3 ಜನ ಮುಖ್ಯಮಂತ್ರಿಗಳು ಯಾಕೆ ತಕ್ಷಣ ರಿಪೋರ್ಟ್ ಕಳಿಸ್ತಿಲ್ಲ? 1 ತಿಂಗಳವರೆಗೆ ತಡೆದ್ರಿ. ನೀವು ಒತ್ತಡ ಹಾಕಿದ್ಮೇಲೆ ಕಳಿಸ್ಬೇಕು, ಹಾಕಿದ್ಮೇಲೆ ಹಾಕೋ ಅಗತ್ಯ ಇಲ್ಲ. ಒಬ್ಬ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡೋ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥ ವ್ಯಕ್ತಿ ಯಡಿಯೂರಪ್ಪನ ಪರವಾಗೂ ಮಾಡೋ ಅಗತ್ಯ ಇಲ್ಲ, ಉಳಿದ ಮುಖ್ಯಮಂತ್ರಿಗಳ ಪರವಾಗೂ ಮಾಡೋ ಅಗತ್ಯ ಇಲ್ಲ. ವಾಸ್ತವಿಕ ಸ್ಥಿತಿ ರಿಪೋರ್ಟ್ ಮಾಡಬೇಕಾಗಿತ್ತು. ನನ್ನ ವಿರುದ್ಧ ಇಲ್ಲದೆಲ್ಲ ರಿಪೋರ್ಟ್ ಮಾಡಿದ್ರಿ, ಅವ್ರ ಬಗ್ಗೆ ಏನೂ ಇಲ್ಲ ಅಂತ ರಿಪೋರ್ಟ್ ಮಾಡಿದ್ರಿ. ಒತ್ತಡ ಬಂದ ಮೇಲೆ ಅಥವಾ ನಿಮಗೆ ಮನವರಿಕೆ ಆದಮೇಲೆ, ಅಧಿಕಾರಿಗಳು ಮನವರಿಕೆ ಮಾಡಿದ ಮೇಲೆ ಆಮೇಲೆ ನೀವು CECಗೆ ರಿಪೋರ್ಟನ್ನು ಕಳಿಸ್ಕೊಟ್ರಿ. ಅಂದರೆ ನಿಮ್ಮ ಉದ್ದೇಶ ಏನಿತ್ತು ಸದಾನಂದ ಗೌಡ್ರೆ? ಭಾಳ ಸ್ಪಷ್ಟ ಇದೆ. ಯಡಿಯೂರಪ್ಪ ಈ ಒಂದು ಸಂಕಷ್ಟದಲ್ಲಿ ಸಿಕ್ಕೋಬೇಕು, ನಾನು ಅಕಸ್ಮಾತ್ ಇವರು ರಿಲೀಫ್ ಸಿಕ್ಬಿಟ್ರೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡಬೇಕಾಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದು ಈ ಜಗತ್ತಿಗೆ ಗೊತ್ತಿರುವಂಥದ್ದು ದಾಖಲೆಗಳಿದ್ದಾವೆ. ನಾನು ಹೇಳುವಂಥ ಅಗತ್ಯ ಇಲ್ಲ. ಎಸ್ ಯಡಿಯೂರಪ್ಪನವ್ರ ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸದಾನಂದ ಗೌಡರು ಯಡಿಯೂರಪ್ಪನವ್ರ ಬಗ್ಗೆ ಹೇಳಿದ್ದೇನು ಅದನ್ನು ನೋಡೋಣ, ಜೊತೆಗೆ ಅದಕ್ಕೆ ಯಡಿಯೂರಪ್ಪನವರ ಉತ್ತರ ಏನು ಅದನ್ನು ಕೂಡ ಕೇಳೋಣ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ.